ನನ್ನ ಹೆಸರು ರೇವತಿ ಅಂತ ಹೇಳ್ಕೊಂಡು, ನಾನು ಇಲ್ಲಿಗೆ ಹೊಸಬ್ಳಲ್ಲ, ಆದ್ರೂ ಹೊಸದನ್ನ ಕಲಿಯಕ್ಕೆ ಬಂದಿರತಕ್ಕಂಥದ್ದು. ಪ್ರಾರಂಭದಲ್ಲಿ ಸರ್ ಆಕ್ಚುಲಿ ಇವತ್ತು ಹೊಸದಾಗಿ ಬಂದವರಿಗೆ ಮಹಾವತಾರ ಸಂಸ್ಥೆಯ ಒಂದು ಪರಿಚಯನ ಮಾಡಿಕೊಟ್ರು. ಆ ಪರಿಚಯ ಮಾಡುವಾಗಲೇ ನಮಗೆ ಸುಮಾರು ಅರ್ಧ ಜ್ಞಾನ ಬಂದಂಗಾಯ್ತು ಇಲ್ಲಿ ಏನ್ ಮಾಡ್ತದೆ ಅಂತ ಹೇಳ್ಕೊಂಡು. ಸೆಕೆಂಡ್ಲಿ ನಿಜವಾಗ್ಲೂ ನಮಗೆ ಸ್ವಲ್ಪ ಉದಾಸೀನ ಆದಾಗ ಅವರಿಗೆ ಅರ್ಥ ಆಯ್ತು. ಅವರು ಚಪ್ಪಾಳೆಯೊಂದಿಗೆ ನಮ್ಮನ್ನ ಆಕ್ಟಿವೇಟ್ ಮಾಡಿದ್ರು. ಬಟ್ ಆ ಚಪ್ಪಾಳೆಯಲ್ಲಿ ಎಷ್ಟೊಂದು ನಮ್ಮ ನರನಾಡಿಗಳು ಆಕ್ಟಿವ್ ಆಗ್ತದೆ ಅಂತ ಹೇಳತಕ್ಕಂಥದನ್ನ ಬಹಳ ಚೆನ್ನಾಗಿ ವಿವರಿಸಿದ್ರು. ಆ ನಂತರ ಬಂದಂತ ನಮ್ಮ ಸೌಂಡ್ ಕ್ರಿಯೆಗಳು ಆಕ್ಚುಲಿ ಆ ಕ್ರಿಯೆದನ್ನ ತರಬೇತಿಗೆ ನಾ ಇಲ್ಲಿ ಬಂದಿದ್ದೆ. ಬಟ್ ನಾನು ಯಾವಾಗ್ಲೂ ಅದನ್ನೇ ಹೇಳ್ತಾ ಇದ್ದೆ, ನಾವು ಆನ್ಲೈನ್ ಅಲ್ಲಿ ನೋಡೋದಕ್ಕಿಂತ ಆಫ್ಲೈನ್ ಅಲ್ಲೇ ಟ್ರೈನಿಂಗ್ ಕೊಟ್ಟಿದ್ರು. ಬಟ್ ಮನನ ಮಾಡ್ಕೊಳ್ಳೋದ್ರಿಂದ ನಾವು ಅಪ್ಡೇಟ್ ಆಗ್ತೇವೆ. ಅದರ ಪರ್ಫೆಕ್ಟ್ ಏನಿದೆ ಅಲ್ಲ ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ಆಗ್ತದೆ. ಅದು ಬಹಳ ಇವತ್ತು ಖುಷಿ ಆಯ್ತು. ನಾವು ಮಾಡತಕ್ಕಂಥ ತಪ್ಪನ್ನು ನಾವು ತಿದ್ದುಕೊಂಡು ನಾವು ಪರ್ಫೆಕ್ಟ್ ಆಗ್ಲಿಕ್ಕೆ ಅದಕ್ಕೊಂದು ಅವಕಾಶ ಆಯ್ತು. ಆ ನಂತರ ಸೌಂಡ್ ಮ್ಯೂಸಿಕ್ ನಲ್ಲಿ ಧ್ಯಾನ ನಿಜವಾಗ್ಲೂ ಅದ್ಭುತವಾಗಿತ್ತು. ಎಲ್ರು ಅದನ್ನೇ ಹೇಳಿದ್ರು. ನಿಜವಾಗ್ಲೂ ಅಲ್ಲೇ ಇನ್ನೂ ಸ್ವಲ್ಪ ಹೊತ್ತು ಕೂತಿದ್ರು ಬಹಳ ಒಂಥರ ಆತ್ಮಕ್ಕೆ ಬಹಳ ಶಾಂತಿ ಸಿಕ್ಕಿದಂಗ ಆಯ್ತು. ಬಹಳ ಚೆನ್ನಾಗಿತ್ತು. ಆ ವೈಬ್ರೇಷನ್ಸ್ ಒಂದ್ಸಲ ಅವರು ತಟ್ಟಿದಾಗ ವೈಬ್ರೇಷನ್ಸ್ ತುಂಬಾ ಚೆನ್ನಾಗಿತ್ತು. ಆ ನಂತರ ನಮಗೆ ಒಂದೊಂದಾಗಿ ನಮ್ಮ ಅಗ್ನಿಹೋತ್ರವನ್ನ ಹೇಗೆ ಮಾಡೋದು, ಆ ಕಿಟ್ಟನ್ನ ಓಪನ್ ಮಾಡಿ ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳತಕ್ಕಂಥ, ಮತ್ತೆ ಅದರಿಂದ ಯಾರಿಗೆಲ್ಲ ಪ್ರಯೋಜನ ಇದೆ, ಬರೀ ಮನೇಲಿರ್ತಕ್ಕಂಥ ಕಾಯಿಲೆಯವ್ರು ಮಾತ್ರ ಅಲ್ಲ, ಅಕ್ಕಪಕ್ಕದ ಇಡೀ ವಾತಾವರಣವನ್ನ ಕ್ಲಿಯರ್ ಮಾಡ್ತದೆ ಅಂತ ಹೇಳತಕ್ಕಂಥದ್ದು. ಆ ನಂತರ ಪ್ರತಿಯೊಂದಕ್ಕೂ ನಾವು ಅಕ್ಯುಪ್ರೆಷರ್ ಅನ್ನ ಎಲ್ಲವಲ್ಲ ಪ್ರಮುಖ ನೋವುಗಳಿಗೆ ಆಗಲಿ ತೊಂದರೆಗಳಿಗಾಗ್ಲಿ ಹೇಗೆ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಯಾವುದು ಅಂತ ತೋರಿಸಿ ಅದನ್ನ ಹೇಳ್ಕೊಟ್ರು, ಹೇಗೆ ಪ್ರೆಸ್ ಮಾಡ್ಕೊಳ್ಬೇಕು ಅಂತ ಹೇಳತಕ್ಕಂಥದ್ದು. ತದನಂತರ ಮುದ್ರೆಗಳು, ಕೇಚರಿ ಮುದ್ರೆಗಳನ್ನ ಹೇಗೆ ಮಾಡುದು, ಮತ್ತೆ ಶಾಂಭವಿ ಮುದ್ರೆಯನ್ನ ಹೇಗೆ ಮಾಡತಕ್ಕಂಥದ್ದು, ಇದರಿಂದ ನಮಗೆ ಹೇಗೆ ತೊಂದರೆಗಳನ್ನ ನಾವು ಸಾಲ್ವ್ ಮಾಡ್ಕೊಳ್ಬಹುದು ಅಂತ ಹೇಳ್ತಕ್ಕಂಥದ್ದು. ಕುಬೇರ ಮುದ್ರೆಯನ್ನು ಸಹ ಹೇಳ್ಕೊಟ್ರು. ನಂತರ ಆಕ್ಚುಲಿ ಮೂಲಾಧಾರ ಮೆಡಿಟೇಷನ್, ನಮ್ಮ ಇಡೀ ಶರೀರ ಇರುವುದೇ ಮೂಲಾಧಾರ ಚಕ್ರದಲ್ಲಿ. ಈ ಚಕ್ರವನ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ, ಬಲವಾಗಿ ಇಟ್ಕೊಂಡ್ರೆ ನಮ್ಮ ಇಡೀ ಶರೀರ ಜೊತೆಗೆ ನಮ್ಮ ಆರೋಗ್ಯವನ್ನು ಸಹ ನಾವು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಬಹುದು ಅಂತ ಹೇಳತಕ್ಕಂಥ ಒಂದು ಅಂಶವನ್ನ ಬಹಳ ಚೆನ್ನಾಗಿ ಹೇಳ್ಕೊಟ್ಟು ಅದನ್ನ ನಮಗೆ ಮಾಡಿಸಿದ್ರು. ನಾವ್ ಇದನ್ನ ಪ್ರತಿದಿನ ಮಾಡ್ಕೊಂಡ್ರೆ ನಮ್ಮ ಶರೀರದಲ್ಲಿ ಯಾವುದೇ ಕಾಯಿಲೆ ಇಲ್ಲದ ಹಾಗೆ ನಾವು ನಮ್ಮ ಶರೀರವನ್ನ ಕಾಪಾಡ್ಕೊಳ್ಬಹುದು. ಆನಂತರ ನಾವು ಯಾವುದನ್ನೆಲ್ಲ ಬಳಸಬಹುದು, ಒಳ್ಳೆಯ ದೇಸಿ ತುಪ್ಪವನ್ನ ಹೇಗೆ ಅಗ್ನಿಹೋತ್ರಕ್ಕೆ ಬಳಸಬೇಕು, ಜೊತೆಗೆ ಇದನ್ನ ತಿಂದಾಗ ನಮ್ಮ ಆರೋಗ್ಯಕ್ಕೆ ಹೇಗೆ ಚೆನ್ನಾಗಿ ಅದು ಹೆಲ್ಪ್ ಆಗ್ತದೆ ಅಂತ, ಜೊತೆಗೆ ವರ್ಜಿನ್ ಕೋಕೋನಟ್ ಆಯಿಲ್ ಅದನ್ನ ಯಾಕೆ ಬಳಸಬೇಕು, ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳಿದ್ರು. ಅದನ್ನ ಹೇಗೆ ಸೇವಿಸ್ಬೇಕು ಅಂತ ಹೇಳತಕ್ಕಂಥದ್ದು. ಆ ನಂತರ ಡಿಪ್ ಡಯಟ್ ಅನ್ನ ಬಹಳ ಚೆನ್ನಾಗಿ ಹೇಳಿದ್ರು. ಡಿಪ್ ಡಯಟ್ ನಲ್ಲಿ ನಾವು ತರಕಾರಿನ ಹೇಗೆ ಯೂಸ್ ಮಾಡಬೇಕು, ಹಣ್ಣುಗಳನ್ನ ಯಾವಾಗ ಉಪಯೋಗ ಮಾಡಬೇಕು, ಬೇಯಿಸದೇ ಇರೋ ಫುಡ್ ಅನ್ನ ತಿಂದ್ರೆ ನಾವು ಹೆಚ್ಚು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಅಂತ. ಅದರಲ್ಲೂ ಸಹ ಉದಾಹರಣೆಗೆ ಯಾರಾದ್ರೂ ಕ್ಯಾನ್ಸರ್ ಪೇಷಂಟ್ಸ್ ಇದ್ರೆ ಆ ಒಂದು ಆಹಾರವನ್ನ ಹೇಗೆ ಸೇವಿಸ್ಬೇಕು. ಆಮೇಲೆ ಶಿವಂಬ ಚಿಕಿತ್ಸೆಗೆ ಬಂದ್ರೆ, ಅಂದ್ರೆ ಸ್ವಾಮೂತ್ರ ಚಿಕಿತ್ಸೆಗೆ ಬಂದ್ರೆ ಅದನ್ನ ಹೇಗೆ ಬಳಸಬಹುದು, ಕುಡಿಯುವುದು ಹೇಗೆ, ಯಾವ ಟೈಮಿಗೆ ಕುಡಿಬೇಕು, ಅದರಿಂದ ಏನ್ ಪ್ರಯೋಜನ ಹೇಳಿದ್ರು. ಅದನ್ನ ಮಸಾಜ್ ಮಾಡ್ಕೊಳ್ಳಿಕ್ಕೆ ಹೇಗೆ ಮಾಡ್ಬೇಕು ಅಂತ ಹೇಳಿದ್ರು. ಜೊತೆಗೆ ಕಿವಿಯಲ್ಲಿ ಹಾಕೋಬಹುದು, ಕಣ್ಣಿಗೆ ಹಾಕೋಬಹುದು. ಇಡೀ ಮೂತ್ರವನ್ನ ಸಂಗ್ರಹ ಮಾಡಿ ಇಟ್ಟುಕೊಂಡು ಸ್ವಲ್ಪ ಹಳೇದು ಮಾಡಿ ಅದನ್ನ ಇಡೀ ನಮ್ಮ ಬಾಡಿಗೆ ಮಸಾಜ್ ಮಾಡ್ಕೋಬಹುದು. ಜೊತೆಗೆ ನಮ್ಮಲ್ಲಿ ಏನಾದ್ರೂ ಎಕ್ಸಿಮಾ ಆಗಿದ್ದಂತ ಸಂದರ್ಭದಲ್ಲಿ, ಯಾವುದೇ ಬಾವು ಬಂದಂತ ಸಂದರ್ಭದಲ್ಲಿ ಇದಕ್ಕೂ ಸಹ ಇದನ್ನ ಮಸಾಜ್ ಮಾಡಿ ಹೇಗೆ ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳತಕ್ಕಂಥ ಹೇಳುದು. ಆಮೇಲೆ ಕ್ಯಾನ್ಸರ್ ಇರುವಾಗೆ ಶಿವಂಬುದು ಉಪವಾಸ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ರು. ಮತ್ತೆ ಇದನ್ನ ಕ್ಯಾನ್ಸರ್ ಪೇಷಂಟ್ಸ್ ಶಿವಂಬುವನ್ನ ಉಪಯೋಗ ಮಾಡಿ ಇದನ್ನ ಕ್ಯಾನ್ಸರ್ ಅನ್ನ ಕ್ಯೂರ್ ಮಾಡ್ಕೊಳ್ಬಹುದು ಅಂತ ಸಾಕಷ್ಟು ಪುಸ್ತಕದ ಒಂದು ಉದಾಹರಣೆ ಕೊಟ್ಟು, ಕೆಲವು ಡಾಕ್ಟರ್ಸ್ಗಳ ಅವ್ರೇನ್ ರಿಸರ್ಚ್ ಮಾಡಿ ಹೇಗೆ ಬಂದ್ರು, ಅಥವಾ ಯೋಗಿಗಳು ಹೇಗೆ ಇದನ್ನ ಉಪಯೋಗ ಮಾಡ್ತಾ ಇದ್ರು ಅಂತ ಹೇಳತಕ್ಕಂಥ ಉದಾಹರಣೆವರೆಗೆ ತುಂಬಾ ಅರ್ಥಪೂರ್ಣವಾಗಿ ಎಲ್ರಿಗೂ ಮನದಟ್ಟಾಗ ಹಾಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಹೇಳುವುದಾದ್ರೆ, ಮತ್ತೆ ಸ್ಪಿರುಲಿನ ಬಗ್ಗೆ ಹೇಳಿದ್ರು. ಇದು ನಮಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡತಕ್ಕಂಥದ್ದು. ನಮ್ಮಲ್ಲಿ ಯಾವುದೇ ಪೌಷ್ಟಿಕಾಂಶದ ಕೊರತೆ ಇದ್ರೆ ಈ ಒಂದು ಸ್ಪಿರುಲಿನ ಉಪಯೋಗ ಮಾಡಿದ್ರೆ ನಮ್ಮ ದೇಹದಲ್ಲಿ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬಹುದು. ಬಟ್ ಪೌಷ್ಟಿಕಾಂಶವನ್ನ ನಾವು ಮೇಂಟೈನ್ ಮಾಡ್ಕೊಳ್ಬಹುದು ಅಂತ ಹೇಳತಕ್ಕಂಥದ್ದು. ಒಟ್ಟಾರೆಯಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಿಜವಾಗ್ಲೂ ಒಂದು ಹೇಳೋದಾದ್ರೆ, ಯಾವುದೇ ನಾವು ಪೇಮೆಂಟ್ ಮಾಡಿದ್ರು ಒಂದೇ
ನಮ್ಮ ಅತ್ತಿಗೆಯವರು ಹೇಳಿದ್ರು, ಒಂದು ಅಂಬ್ರದಲ್ಲಿ ಒಂದು ಕೊಡೆಯ ಕೆಳಗಡೆ ಇಷ್ಟು ಮಾಹಿತಿಯನ್ನ ಖಂಡಿತ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರತಿಯೊಂದಿಗೆ ಮುದ್ರೆಗೆ ಹೋಗಿ ಅಲ್ಲೊಂದು 10,000 ಕೊಡ್ಬೇಕು, ಯೋಗಕ್ಕೆ ಹೋದ್ರೆ 5,000 ಕೊಡ್ಬೇಕು, ಶಿವಂಬು ಚಿಕಿತ್ಸೆಗೆ ಹೋದ್ರೆ ಇನ್ನೊಂದು 4-5 ಸಾವಿರ ಕೊಡ್ಬೇಕು. ಈ ತರದ ಪರಿಸ್ಥಿತಿ ಇದ್ದಾಗ ಈ ಮಹಾವತಾರ ಸಂಸ್ಥೆ ಒಂದು ದಿನದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಕೊಟ್ಟಂತ ಈ ಒಂದು ಎಲ್ಲ ಚಿಕಿತ್ಸೆಗಳು ನಮಗೆ ಜ್ಞಾನವನ್ನ ಕೊಟ್ಟಿದಾರಲ್ಲ, ಇದು ಬೇರೆಲ್ಲೂ ಸಿಗುದಿಲ್ಲ. ನಿಜವಾಗ್ಲೂ ಸಹ ನಾವು ಮಾತ್ರ ಅಲ್ಲ, ಹೆಚ್ಚಿನ ಜನ ಇಲ್ಲಿ ಬಂದಿದ್ದಾರ ಆಫ್ಲೈನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗನ ಪಡ್ಕೋಬೇಕು. ಜೊತೆಗೆ ಎಲ್ಲರೂ ಸಹ ಇಲ್ಲಿ ಬಂದಂತ ಪೇರೆಂಟ್ಸ್, ಅವ್ರ ಮಕ್ಳಿರ್ಬೋದು, ಇವರನ್ನ ಅಂದ್ರೆ ಯಂಗ್ಸ್ಟರ್ಸ್, ಯುವ ಜನ ಏನಿದೆ ಅವರನ್ನ ಮೋಟಿವೇಟ್ ಮಾಡಿಬಿಟ್ಟು ಅವ್ರನ್ನ ಈ ಒಂದು ವಿದ್ಯೆ, ಈ ಒಂದು ಥೆರಪಿಯನ್ನ ಕಲ್ತಿದಂತ ಪಕ್ಷದಲ್ಲಿ ಇಡೀ ಒಂದು ಕುಟುಂಬ ಮಾತ್ರ ಅಲ್ಲ, ಇಡೀ ನಮ್ಮ ಸಮಾಜದ ಒಂದು ಆರೋಗ್ಯವನ್ನ ಕಾಪಾಡಲಿಕ್ಕೆ ಸಹಕಾರಿ ಆಗ್ತದೆ ಅಂತ ಹೇಳತಕ್ಕಂತ ಒಂದು ಅಂಶವನ್ನ ನಾನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಸೊ ಇದಕ್ಕೋಸ್ಕರ ನಮ್ಮ ಗುರುಗಳಿಗೆ ನಿಜವಾಗ್ಲೂ ಅನಂತ ಕೋಟಿ ಧನ್ಯವಾದಗಳು. ಹಾಗೇನೆ ಇಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರು ಸಹ ಧನ್ಯವಾದಗಳು. ತಾವೆಲ್ಲರೂ ಸಹ ಜನರಿಗೆ ಈ ಮಾಹಿತಿಯನ್ನ ಹೆಚ್ಚಾಗಿ ಪ್ರಸಾರ ಮಾಡಿ, ಯಾಕಂದ್ರೆ ಜನರಿಗೆ ಗೊತ್ತಿಲ್ಲ ಏನ್ ಹೇಳ್ತಾರೆ ಮಹಾತಾರ ಸಂಸ್ಥೆ ಅಂದ್ರೆ. ಇದು ಒಂದು ಹಾಸ್ಪಿಟಲ್ ಅಲ್ಲ, ಏನೂ ಅಲ್ಲ, ಬಟ್ ಇಲ್ಲಿ ಯಾವ ತರದ ಚಿಕಿತ್ಸೆಯನ್ನು ಕೊಡ್ತಾರೆ. ಆಸ್ಪತ್ರೆಗೆ ಹೋಗದೆ, ಔಷಧಿ, ಕೆಮಿಕಲ್ ಇರತಕ್ಕಂತಹ ಮಾತ್ರೆ ಇಲ್ಲದೆ ನಮ್ಮ ದೇಹದ ಆರೋಗ್ಯವನ್ನ ನಾವೇ ಚಿಕಿತ್ಸೆಯ ಮೂಲಕ ಯಾವುದೇ ಖರ್ಚಿಲ್ಲದೆ ಕಾಪಾಡ್ಕೊಳ್ಳತಕ್ಕಂತಹ ಒಂದು ವ್ಯವಸ್ಥೆ ಮಹಾತಾರ್ ಫೌಂಡೇಶನ್ ಅಲ್ಲಿ ಇದೆ ಅಂತ ಹೇಳ್ತಕ್ಕಂಥ ಅಂಶವನ್ನ ಗಮನಕ್ಕೆ ತರಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.